ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಪ್ಪಾ ವೀರಾದಿ ವೀರ, ನಿನ್ನ ಅಶ್ವಮೇಧದ ಕುದುರೆ ಅಂದ್ರೆ ಲೇ ಆಫ್ ಪ್ರೋಸೆಸ್ ಎಲ್ಲಿವರೆಗೂ ಬಂತು? ಏನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ಬಿಟ್ಯಾ? ಹಾ ಅಂಕಲ್, ಗುಡಿಸಿ ಗುಂಡಾಂತರ ರಂಗೋಲೆ ಎಲ್ಲ ಆಗೋಯ್ತು. ನಮ್ ಬುಡ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಮಾಡ್ಲೇಬೇಕಲ್ಲ. ಅದಕ್ಕೆ ಲೇ ಆಫ್ ಅನ್ನೋ ಹೆಸರಲ್ಲಿ ಎಲ್ರಿಗೂ ಗೇಟ್ ಪಾಸ್ ಕೊಟ್ಟಾಯ್ತು. ಯಾರನ್ನೂ ಬಿಟ್ಟಿಲ್ಲ ಅಂಕಲ್. VIP ಪಾಸ್ ಇರೋನು ಬಿಟ್ಟಿಲ್ಲ ನಾನು, ಅವ್ರಿಗೂ ಗೇಟ್ ಪಾಸ್ ಇಶ್ಯೂ ಮಾಡಿದ್ದೀನಿ. ಅಂಡ್ ಎಸ್ಪೆಷಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನಲ್ಲ, ಫಿಟ್ಟಿಂಗ್ ಮಾಸ್ಟರ್ ಆನಂದ್, ಅವನಿಗೂ ಸೇರಿಸಿ. ಏನೋ ನಿಮ್ಮ ಅಣ್ಣನ ಆಪ್ತ ಮಿತ್ರ ಆನಂದ್ಗೂ ಗೇಟ್ ಪಾಸ್ ಕೊಟ್ಟಿಯಾ? ಕೊಟ್ಟಿರೋ ಟೆಸ್ಟಲ್ಲಿ ಪಾಸ್ ಆಗಿಲ್ಲ ಅಂಕಲ್. ಅವನು ಏನ್ ಮಾಡಕ್ಕಾಗುತ್ತೆ, ಗೇಟ್ ಪಾಸ್ ಕೊಡ್ಲೇಬೇಕು, ಇಶ್ಯೂ ಮಾಡಿದ್ದೀನಿ ಅಷ್ಟೇ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ನನಗೆ ಬೇಡದಿರೋರ್ನೆಲ್ಲ ಕಂಪ್ನಿಯಿಂದ ಕಿತ್ತಾಕಿ ಜಸ್ಟ್ ನನಗೆ ಸಪೋರ್ಟ್ ಮಾಡೋರು, ನನಗೆ ಬೆಂತಟ್ಟೋರು, ನನಗೆ ಬೇಕಾಗಿರೋರನ್ನ ಮಾತ್ರ ಹೆಕ್ಕಿ ತಂದು ಕೆಲ್ಸಕ್ಕೆ ಸೇರಿಸ್ಕೊತೀನಿ. ಒಟ್ಟಿನಲ್ಲಿ ನಿನಗೆ ಬಹುಪಾರಕ್ಕೆ ಹಾಕೋರು ಬೇಕು. ಎಂಪ್ಲಾಯೀಸ್ನೆಲ್ಲ ಕಿತ್ತಾಕ್ಬಿಟ್ಟು ಹೊಗಳು ಭಟ್ರನ್ನ ಸುತ್ತ ಇಟ್ಕೊಳ್ತೀಯಾ? ಹೊಗಳೋ ಭಟ್ರು ನನಗೆ ಯಾಕೆ ಅಂಕಲ್? ಹೊಗಳಿಗೆ ಸಿಕ್ಕಿದ ತಕ್ಷಣ ಊದೋ ಮಗ ನಾನಲ್ಲ. ಇನ್ಫ್ಯಾಕ್ಟ್ ನಾನೇ ದೊಡ್ಡ ಪಂಪು. ನನಗೆ ಯಾವಾಗ ಬೇಕೋ ಯಾರಿಗೆ ಬೇಕೋ ಆಗ ಪಂಪ್ ಹೊಡೆದು ಅವ್ರನ್ನ ಮೇಲೆ ಕೆರೆಸಿ ಮಜಾ ತಗೊಳ್ಳೋ ನಾನು ಇದಕ್ಕೆಲ್ಲ ಬಲಿ ಆಗ್ತೀನಿ ಅಂಕಲ್. ನೋ ವೇ. ನನಗೆ ಬೇಕಾಗಿರೋದು ನಿಯತ್ತಿನ ನಾಯಿಗಳು ಅಂಥವ್ರನ್ನ ತಂದು ಸೇರಿಸ್ಕೋತೀನಿ. ಆಗ್ಲೇ ತಾನೇ ನಾನು ಆಟ ಆಡೋಕ್ಕಾಗೋದು. ಕಂಪ್ನಿ ಬ್ಯಾಲೆನ್ಸ್ ಶೀಟ್ನ ಸ್ವಲ್ಪ ಇಂಬ್ಯಾಲೆನ್ಸ್ ಮಾಡಿ ಕಂಪ್ನಿ ಮುಳುಗೋ ಹಾಗೆ ಮಾಡ್ತೀವಿ. ಕಂಪ್ನಿ ಜೊತೆಗೆ ನಮ್ಮ ಅಣ್ಣನ ಪವರು ಮುಳುಗೋ ಹಾಗೆ ಮಾಡ್ತೀವಿ. ಅಯ್ಯೋ ಗೌತಮ್ ಈಗ ಮಾಡಿಬಿಟ್ಟ, ನೆಕ್ಸ್ಟ್ ನಮ್ಮ ಕಂಪ್ನಿನ ಉದ್ಧಾರ ಮಾಡೋ ಮಹಾಪುರುಷ ಯಾರು ಅಂತ ಪ್ರಶ್ನೆ ಬಂದಾಗ ಅವನ ಜಾಗದಲ್ಲಿ ನಾನು ಹೋಗಿ ಕೂತ್ಕೋತೀನಿ. ಇದು ನನ್ನ ಪ್ಲಾನ್. ಹೆಂಗಿದೆ? ಆಮೇಲೆ ಇಡೀ ಕಂಪ್ನಿನ ನನ್ನ ಕೈಯಲ್ಲಿ ಲೈಫ್ ಲಾಂಗ್ ಪವರ್ನ ಎಂಜಾಯ್ ಮಾಡಿಕೊಂಡು ಸೆಟ್ಲ್ ಆಗ್ತೀನಿ. ಗುಡ್ ಐಡಿಯಾ, ಏನೋ ಚೆನ್ನಾಗಿದೆ. ಆದ್ರೆ ಇದರಿಂದ ನನಗೇನು ಲಾಭ? ನೀವೇನಂಕಲ್ ಏನು ಗೊತ್ತಿಲ್ಲದೆ ಇರೋ ಥರ ಏನು ಲಾಭ ಅಂತ ಕೇಳ್ತೀರಾ? ಅಂಕಲ್, ಅಣ್ಣ ಪವರ್ ಕಳ್ಕೊಂಡ್ಮೇಲೆ ಬ್ಯಾನ್ ಆಗಿರೋ ನೋಟ್ ಥರ ಆಗ್ಬಿಡ್ತಾನೆ, ವೇಸ್ಟು. ಕಂಪ್ನಿ ಲಾಸಲ್ಲಿ ನಡೀತಿರುತ್ತೆ, ಅದನ್ನ ಆ ರೇಟಿಗೆ ನೀವು ಸೆಂಟ್ರಲ್ ನುಗ್ಗಿ ಪರ್ಚೇಸ್ ಮಾಡಿ. ಕಂಪ್ನಿ ನಿಮ್ಮ ಹ್ಯಾಂಡ್ ಓವರ್, ಅಣ್ಣನ ಒಂದು ಹೊರಗಡೆ ಹಾಕಿ, ಇಷ್ಟೆಲ್ಲ ಲಾಭ ಇದೆ ಏನು ಅಂತ ಕೇಳ್ತಿರಲ್ಲ. ನೀನು ಹೇಳ್ದಂಗೆ ಮಾಡಿಬಿಟ್ಟು ನನ್ನ ಹಣೆಗೆ ನಾಮ ಹಾಕೊಂಡ್ಲ? ಯಾಕಂಕಲ್ ಈಗ ಹೇಳ್ತಾ ಇದ್ದೀರಾ? ಇನ್ನೇನು ಮತ್ತೆ, ನಿಮ್ಮ ಅಣ್ಣ ಸೋತು ಸುಣ್ಣಾಗಿ ಮನೆಗೆ ಹೋಗ್ತಾನೆ, ನಾನು ಲಾಸ್ ಆಗಿರೋ ಕಂಪ್ನಿ ತಗೊಂಡು ಬಾಯಿ ಮಣ್ಣು ಹಾಕೊಳ್ಳ? ನಾನೇ ಯಾಕಪ್ಪ ಲಾಸ್ ಆಗಿರೋ ಕಂಪ್ನಿ ಟೇಕಪ್ ಮಾಡಲಿ? ಅದ್ರ ಬದಲು ರಸ್ತೆ ಮೇಲೆ ಸೀಬೆಕಾಯಿ ಮಾರೋದು ಒಳ್ಳೆ ತಾನೆ. ಲಾಭ ಕಮ್ಮಿ ಆದರೂ ಲಾಸ್ ಅಂತೂ ಆಗಲ್ವಲ್ಲ. ನೀವೇನಂಕಲ್ ಈಗ ಮಾತಾಡ್ತಾ ಇದ್ದೀರಾ? ಅಷ್ಟು ದೊಡ್ಡ ಕಂಪ್ನಿನ ಚೇಪೆಕಾಯಿ ಲೆವೆಲ್ಗೆ ಇಳಿಸ್ಬಿಟ್ರಲ್ಲ. ಇನ್ನೇನು ಮತ್ತೆ, ಅವನ್ನ ಸೋಲ್ಸೋಕೆ ಹೋಗಿ ನಾನು ಲಾಸ್ ಮಾಡ್ಕೋಬೇಕಾ? ನೋಡ, ನನ್ನ ಉದ್ದೇಶ ಅವನ್ನ ಸೋಲ್ಸೋದಲ್ಲ, ಅವನು ನೋವು ಅನುಭವಿಸ್ಬೇಕು. ನನಗೆ ಕೊಟ್ಟರು ನೋವಿಗಿಂತ 10 ಪಟ್ಟು ಜಾಸ್ತಿ ಅನುಭವಿಸ್ಬೇಕು. ಅದು ನನಗೆ ಬೇಕಾಗಿರೋದು. ಆಫ್ಟರ್ ಆಲ್ ಒಂದು ಕಂಪ್ನಿ ಮುಳುಗೋಗೋದ್ರಿಂದ ಅವನೇನು ಮುಳುಗೋಗೋದಿಲ್ಲ. ಆ ಕಂಪ್ನಿ ಬಿಡ್ತಾನೆ, ಇನ್ನೊಂದು ಕಂಪ್ನಿ ಹುಟ್ಟಾಕ್ತಾನೆ, ಅದ್ರ ಜೊತೆ ನಲ್ಲಿ ಬೆಳಿತಾನೆ. ಸೊ ಅವನನ್ನ ಬೀರ್ ಸಮೇತ ಕಿತ್ತಾಕಬೇಕು. ಅವನ ಜಾಣ್ಮೆನ, ತಾಳ್ಮೆನ, ಕಾನ್ಫಿಡೆನ್ಸ್ನ ಹಾಳು ಮಾಡಬೇಕು. ಮಾನಸಿಕವಾಗಿ ಅವನು ಕುಗ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತು, ಅದನ್ನು ನಾನೇ ನೋಡ್ಕೋತೀನಿ. ನೀನು ಮೊದಲು ನಿನ್ಗೆ ಯಾರು ಬೇಡ ಅವ್ರನ್ನೆಲ್ಲ ತೆಗಿ, ಮುಂದಿನದನ್ನು ನಾನು ನೋಡ್ಕೋತೀನಿ. ಓಕೆ, ಡನ್. ಸರಿ ಬನ್ನಿ, ಇದೇ ಖುಷಿಗೆ ಲೈಟಾಗಿ ಒಂದು ಪೆಗ್ ಹಾಕೋಣ. ಅಂಕಲ್, ತುಂಬಾ ಬೋರ್ ಆಗ್ತಿದೆ, ಏನಾದ್ರೂ ಆಟ ಆಡೋಣ? ಆಟ ಆಡೋಣ? ಸರಿ, ಏನ್ ಆಟ ಆಡೋಣ? ನೀವೇ ಹೇಳಿ. ಕಣ್ಣ ಮುಚ್ಚಾಲೆ ಆಡೋಣ? ಯಾಕ್ಪುಟ್ಟ, ಕಣ್ಣ ಮುಚ್ಚಾಲೆ ಆಟ ನಿನ್ಗೆ ಇಷ್ಟ ಇಲ್ವಾ? ಇಷ್ಟನೇ, ಆದ್ರೆ ಭಯ. ಆಮೇಲೆ ನನ್ನ ಯಾರತ್ರ ಕಟ್ಕೊಂಡು ಹೋದ್ರೆ? ಇಲ್ಲ ಪುಟ್ಟ, ಹಂಗೆಲ್ಲ ಆಗಲ್ಲ. ಇವತ್ತು ನಾನ್ ನಿನ್ ಜೊತೆ ಇದ್ದೀನಲ್ವಾ, ಆತರ ಏನೂ ಆಗಲ್ಲ. ಏನೋ ಒಂದ್ಸರಿ ಆಯ್ತು ಅಂದ್ರೆ ಎಲ್ಲ ಸರಿ ಹಂಗೆ ಆಗತ್ತಾ? ಬೇಕಿದ್ರೆ ನಾನ್ ಕಣ್ಣಿಗೆ ಬಟ್ಟೆ ಕಟ್ಕೋತೀನಿ, ನೀನ್ ಬಚ್ಚಿಟ್ಕೋ, ನಾನ್ ನಿನ್ನ ಹುಡುಕ್ತೀನಿ, ಸರಿನಾ? ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ.
ಮೋಸ ಮಾಡ್ಬಾರ್ದು, ಕಾಣಿಸ್ತಾ ಇರುವಂಗ್ ಕಟ್ಕೋಬೇಕು. ಇಲ್ಲಪ್ಪ, ನನ್ ಮೋಸ ಎಲ್ಲ ಮಾಡಲ್ಲ, ಆದ್ರೂ ನಿನ್ನ ಹುಡುಕ್ತೀನಿ, ಸರಿನಾ? ಹಾ, ರೆಡಿ. ಇದೆಷ್ಟು? ಇದು 6. ಇದು 4. ಸರಿ, ಈಗ ಆಟ ಶುರು. ನೋಡ್ಕೋ ಇವಾಗ ಹೆಂಗ್ ಕಂಡಿಡಿತೀನಿ ಅಂತ. ನೋಡೋಣ. ಬರ್ಲಾ? ಗೊತ್ತು ಇಲ್ಲೇ ಇದೆಯಾ ಅಂತ. ಅಜ್ಜಿ, ನೀನ್ ಇಲ್ಲೇ ಇದೆಯಾ ಅಂತ ನನಗ್ ಗೊತ್ತು. ಹುಡುಕ್ತೀನಿ ಇವಾಗ. ಲಚ್ಚಿ, ಏನು ಆಟ ಆಡ್ತಿದ್ರಾ? ಹಾ ಮೇಡಮ್, ಪಾಪು ಬೋರ್ ಆಗ್ತಿದೆ ಅಂದ್ಲು, ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡ್ಸಿದ್ದೆ ಮೇಡಮ್. ಲಚ್ಚಿ, ಯಾ ಹಾಗೆ ನಿಂತಿದ್ಯಾ? ಬಾ. ಲಚ್ಚಿ, ಅದು ಮೇಡಮ್, ಈಗಷ್ಟೇ ಏನೇನೋ ಆಯ್ತಲ್ಲ, ಲಚ್ಚಿ ಇನ್ನೂ ಶಾಕಲ್ಲೇ ಇದ್ದಾಳೆ, ಹಾಗಾಗಿ ಸ್ವಲ್ಪ ಡಲ್ ಆಗಿರ್ತಾಳೆ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಮತ್ತೆ ಲಚ್ಚಿ, ಊಟ ಆಯ್ತಮ್ಮ? ಯಾಕ್ಬಿಟ್ಟ ಮಾತಾಡು. ಅಜ್ಜಿ ಮಾತಾಡ್ಸ್ತಿದಾರಲ್ವಾ, ನೀನ್ ಹೀಗಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಮಾತಾಡು. ಪರವಾಗಿಲ್ಲ ಬಿಡು, ಚಿಕ್ಕ ಮಗು ಅಲ್ವಾ, ನಡೆಯುತ್ತೆ. ಮತ್ತೆ ಲಚ್ಚಿ, ಆಟ ಆಡ್ಬೇಕಾದ್ರೆ ಇಲ್ಲಿ ಒಳಗಡೆನೆ ಆಟ ಆಡಮ್ಮ, ಹೊರಗಡೆ ಹೋಗ್ಬೇಡ, ಮತ್ತೆ ಕಿಡ್ನಾಪ್ ಮಾಡ್ಬಿಡ್ತಾರೆ. ಯಾಕ್ಬಿಟ್ಟ ಸುಮ್ಮನೆ ಆಗ್ಬಿಟ್ಟೆ? ನನ್ನನ್ನು ಆಟಕ್ಕೆ ಸೇರ್ಸ್ಕೊತೀಯಾ? ನಾನು ಬರ್ಲಾ? ಹಾ, ಸೇರಿಸ್ಕೋತಾಳೆ ಅಲ್ವಾ ಪುಟ್ಟಿ? ಬೇಡ, ನಾನ್ ನಿಮ್ ಜೊತೆ ಮಾತ್ರ ಆಟ ಆಡೋದು. ಪುಟ್ಟಿ, ಒಂದ್ ನಿಮಿಷ ಮೇಡಮ್. ಪುಟ್ಟ, ಪುಟ್ಟಿ ಪುಟ್ಟಿ ಪುಟ್ಟಿ, ನಿಂತ್ಕೋ. ಯಾಕೆ ಪುಟ್ಟ, ಏನಾಯ್ತು? ನನಗ್ ಸುಸ್ತಾಗ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಪುಟ್ಟಿ, ಯಾಕೋ ಇವಳು ಬಿಹೇವಿಯರ್ ವಿಚಿತ್ರವಾಗಿದೆಯಲ್ವಾ? ಏನೋ ಗೊತ್ತಿರೋ ತರ ಆಡ್ತಿದ್ದಾಳೆ. ಏನಿರ್ಬೋದು? ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು. ಗೌತಮರೇ, ಬನ್ನಿ ಮಲ್ಲಿ ಹತ್ರ ಹೋಗಿ ಮಾತಾಡೋಣ. ತಾತಂಗ ಆಮೇಲೆ ಹೇಳೋಣ. ನಾವೇನೇ ಮಾಡಿದ್ರು ಅದು ಮಲ್ಲಿ ಒಳ್ಳೇದಕ್ಕೆ ಅಂತ ಅವ್ರು ಅರ್ಥ ಮಾಡ್ಕೋತಾರೆ. ಬನ್ನಿ. ಭೂಮಿಕಾ, ಮೊದಲು ಮಲ್ಲಿಗೆ ಭೂಪತಿಯವ್ರ ಮೇಲೆ ಒಂದು ಅಭಿಪ್ರಾಯ ಇದೆಯಲ್ಲ, ಅದು ಬದಲಾಗಬೇಕು. ಮೊದಲು ಆ ಕೆಲಸ ಆದರೆ ಆಮೇಲೆ ಸತ್ಯ ಹೇಳೋದು ಬೆಟ್ರು ಅಂತ ನನಗೆ ಅನಿಸ್ತಾ ಇದೆ. ನೀವು ಹೇಳೋದು ಕರೆಕ್ಟೇ, ಹಾಗೆ ಮಾಡಬೇಕು. ಬನ್ನಿ, ಆ ಪ್ರಯತ್ನನೇ ಮಾಡೋಣ. ಬನ್ನಿ. ಏನಂತ ಮಾತಾಡೋದು? ನಾನೇನಾದರೂ ಮಾತಾಡ್ತೀನಿ, ನೀವು ಬನ್ನಿ ನನ್ನ ಜೊತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.